There was Offense ಏನು sir? offense under section 4 clause 2 612 of POCSO Act, my lord, and No. 75 of BNS understanding. No There was, misunderstanding. No settlement in this. kindly, my lordship, there is No settlement in this. Come on, merits if my you want. lordship, Yes. they are lit. So do me. You One think I will settle it? accused number 1 is 33 years, my lordship. Victim is 9 years. ಸೆಟಲ್ ಮಾಡ್ಬೇಕು. ಅಲ್ಲ, it's ಯಾರ ಕರಿಯರ್ ಹಾಳಾಗ್ತಾ ಇದೆ ಈಗ? ಸೆಟಲ್ ಮಾಡಕ್ಕೆ 33 ವರ್ಷದವ್ರ ಕರಿಯರ್ ಹಾಳಾಗ್ತಾ filed against an unknown person. ಅದಕ್ಕೆ ಮೊನ್ನೆ ಹೇಳಿದ minor girls were not safe. Now boys are also Against an unknown person. Victims mother present before court. ಮತ್ತೆ victims mother here. He wants to settle it. Huh? Victim may settle it, sir. I will not put my seal on that. ಆರಾಮ, ನಾನ್ ಯಶ್. ನಾನು ಇವತ್ತೊಂದು ಬೇಜಾರ್ ತರಿಸೋ ಕ್ರೂರತೆ ಕೂಡಿರೋ ಒಂದು ಕೇಸ್ ತಂದಿದ್ದೀನಿ. ಈ ಕೇಸ್ ಬಂದು ನಮ್ಮ ಹಾನರಬಲ್ ಜಸ್ಟಿಸ್ ನಾಗಪ್ರಸನ್ನ ಸರ್ ಅವರ ಬೆಂಚಲ್ಲಿ ನಡೆಯುತ್ತೆ. ನಾನು ಮೊದಲೇ ಹೇಳ್ದಂಗೆ ಈ ಕೇಸ್ ನೋಡೋರಿಗೆಲ್ಲ ಒಂದು ಬೇಜಾರು, ಕೋಪ ಅಂತೂ ಪಕ್ಕಾ ತರಿಸುತ್ತೆ. ಇಲ್ಲಿ ನನಗೆ ಅಥವಾ ಈ ಕೇಸ್ ನೋಡೋ ನಿಮಗೆ ಬರೋ ಕೋಪ ಅಕ್ಯೂಸ್ ಮೇಲಲ್ಲ, ಅಕ್ಯೂಸ್ ಮೇಲೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಈ ಕೇಸ್ನ ವಿಕ್ಟಿಮ್ ಆಗಿರೋ ಆ 9 ವರ್ಷದ ಹುಡುಗನ ತಾಯಿ ಮೇಲೆ. ಅತ್ಯಾಚಾರ ಅನ್ನೋದು ಒಂದು ಕ್ರೂರ ಹಿಂಸೆ. ಅದು ಒಂದು ಜೀವನ ನರಳಿಸಿ ಸಾಯುವಂತೆ ಮಾಡುತ್ತೆ. ಇದನ್ನ ಯಾರೇ ಮಾಡಿರ್ಲಿ ಅವರಿಗೆ ಕ್ಷಮೆ ಅನ್ನೋ ಪದ ಇರಲೇಬಾರದು ಕೂಡ. ಎಷ್ಟೋ ವರ್ಷಗಳ ಹಿಂದೆ ಈ ನರಕ ಅನುಭವಿಸಿ ಜೀವ ಕಳ್ಕೊಂಡಿರೋ ಆ ಸೌಜನ್ಯ ಕೇಸ್ನೇ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳಿ. ಆ ಕೇಸ್ ಸೋತಿದೆ, ಆದ್ರೆ ಅದರ ಕೂಗು ಇನ್ನೂ ನಿಂತಿಲ್ಲ. ಇದೇ ವಿಡಿಯೋ ತರ ಯಾವುದೇ ವಿಡಿಯೋಸ್ನ ಜಸ್ಟ್ ಅಬ್ಸರ್ವ್ ಮಾಡಿ ಬೇಕಿದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಕಾಮೆಂಟ್ ಅಲ್ಲಿ ಇದ್ದೇ ಇರುತ್ತೆ. ಯಾರೇ ಆಗಿರ್ಲಿ, ಒಂದು ಹೆಣ್ಣಿಗೆ ಅನ್ಯಾಯ ಅಂತ ಆದ್ರೆ ಅಷ್ಟು ಬೇಗ ಮರೆಯಲ್ಲ, ಹಾಗೆ ಕ್ಷಮಿಸಲ್ಲ ಕೂಡ. ನಾನು ಏನಕ್ಕೆ ಆ ಸೌಜನ್ಯ ಕೇಸ್ನ ಇಲ್ಲಿ ತಂದೆ ಅಂತ ಹೇಳಿದ್ರೆ, ಈಗ ನಾನು ನೀವು ಇವತ್ತು ನೋಡಕ್ ಹೊರಟಿರೋದು ಅದೇ ತರ ಒಂದು ಕೇಸ್. 9 ವರ್ಷದ ಗಂಡು ಮಗು. ಹೌದು, ಇಲ್ಲಿ ವಿಕ್ಟಿಮ್ ಆಗಿರೋದು 9 ವರ್ಷದ ಆ ಗಂಡು ಮಗು. ಹಾಗೆ ಅಕ್ಯೂಸ್ ಅಂತ ಕರೆಸ್ಕೊಳ್ಳೋನ್ಗೆ 33 ವರ್ಷ ಆಗಿದೆ. ಇಲ್ಲಿ ಅಕ್ಯೂಸ್ ಮೇಲೆ ಪೋಕ್ಸೋ ಹಾಗೆ ಸೊಡೋಮಿ ಕೇಸ್ ಬಿದ್ದಿದೆ. ಇಲ್ಲಿ ಆ ಹಿಂಸೆಗೆ ಒಳಗಾಗಿರೋ ಆ ಹುಡುಗನ ತಾಯಿ ಕಾಂಪ್ರಮೈಸ್ಗೆ ಒಪ್ಪಿ ಕೇಸ್ನ ವಾಪಸ್ ತಗೊಳಕ್ಕೆ ಬಂದಿದ್ದಾಳೆ. ಆರೋಪಿ ಪರ ವಾದ ಮಾಡ್ತಿರೋ ಆ ಅಡ್ವೊಕೇಟ್ ಆರೋಪಿಯ ಡಿಗ್ನಿಫೈಡ್ ಫ್ಯೂಚರ್ಗೆ ಎಫೆಕ್ಟ್ ಆಗುತ್ತೆ ಅಂತ ಎಷ್ಟೋ ಬಾರಿ ಒತ್ತಿ ಹೇಳಿ ಅದಕ್ಕೋಸ್ಕರ ಕೇಸ್ನ ಸ್ಕ್ವಾಶ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಅವನು ಅಷ್ಟೊಂದು ಡಿಗ್ನಿಫೈಡ್ ಆಗಿದ್ದಿದ್ರೆ ಈ ಹಲ್ಕ ಕೆಲಸ ಅವನಿಗೆ ಬೇಕಿತ್ತಾ? ಇವನ್ ಮಾತ್ರ ಡಿಗ್ನಿಫೈಡ್ ಫ್ಯೂಚರ್ ಇರಬೇಕು. ಪಾಪ ಆ ಹುಡುಗನ್ ಫ್ಯೂಚರ್ ಏನಾದ್ರೂ ಆಗಿ ಹಾಳಾಗೋದ್ರೂ ಪರವಾಗಿಲ್ವಾ? ನನಗಿಲ್ಲಿ ಇನ್ನೂ ಶಾಕಿಂಗ್ ಏನಂದ್ರೆ, ಆ ವಿಕ್ಟಿಮ್ನ ತಾಯಿ ಆ ಆರೋಪಿ ಪರ ವಹಿಸ್ಕೊಂಡು ಕೇಸ್ನ ವಾಪಸ್ ತಗೋತೀನಿ ಅಂತ ಬಂದಿರೋದು. ಇದನ್ನ ನೋಡಿ ನಮ್ ಜಡ್ಜ್ ಸಾಹೇಬ್ರು ಕೂಡ ಒಂದ್ ಸೆಕೆಂಡ್ ಶಾಕ್ ಆಗ್ತಾರೆ. ಆ ತಾಯಿ ಅದೇನಿಕೆ ಈ ಕೇಸ್ನ ವಾಪಸ್ ತಗೋತೀನಿ ಅಂತ ಬಂದಿದ್ದಾಳೋ ನನಗಂತೂ ಗೊತ್ತಾಗ್ತಿಲ್ಲ. ಅವ್ರೇನಾದ್ರೂ ದುಡ್ಡು ಕೊಡ್ತೀನಿ ಅಂದಿರ್ಬೇಕು, ಅಥವಾ ಹೆದರ್ಸಿದಾರ ಗೊತ್ತಿಲ್ಲ, ಅಥವಾ ಈ ಕೇಸ್ ಅನ್ಕೊಂಡು ತಿಂಗ್ಳುಗಟ್ಲೆ ವರ್ಷಗಟ್ಲೆ ಕೋರ್ಟು ಕೇಸ್ ಅನ್ಕೊಂಡು ಅಲಿಬೇಕು ಅನ್ನೋದಕ್ಕೋಸ್ಕರ ಏನಾದ್ರು ಈ ತರ ಮಾಡ್ತಿದಾರ ನನಗಂತೂ ಕಾಣಿಸ್ತಿಲ್ಲ. ಅದೇನೇ ಆಗಿದ್ರು ಆ ತಾಯಿ ಈ ಕೇಸ್ನ ವಾಪಸ್ ತಗೊಳಕ್ಕೆ ಬರಬಾರ್ದಾಗಿತ್ತು. ಈಗ ಹುಡುಗನಿಗೆ 9 ವರ್ಷ, ಅವ್ನ ಮೇಲಾಗಿರೋ ಅನ್ಯಾಯನ ಅವನು ಮರ್ತಿರಲ್ಲ. ನಾಳೆ ದಿನ ಅವನು ದೊಡ್ಡವನಾದ್ಮೇಲೆ, ಪ್ರಪಂಚ ಜ್ಞಾನ ತಿಳಿದ್ಮೇಲೆ ಆ ಆರೋಪಿನ ಬೇಕಾದ್ರೆ ಕ್ಷಮಿಸ್ಬೋದು, ಆದ್ರೆ ಈ ಕೇಸ್ ವಾಪಸ್ ತಗೊಳಕ್ಕೆ ಬಂದಿರೋ ಅವನ ತಾಯಿನ ಕ್ಷಮಿಸೋದಿಲ್ಲ. ನಮ್ ಜಡ್ಜ್ ಸಾಹೇಬ್ರು ತುಂಬಾ ಸ್ಟ್ರಾಂಗ್ ಆಗಿ ಈ ಕೇಸ್ ನಲ್ಲಿ ನಿಲ್ತಾರೆ. ಆ ಹುಡುಗನಿಗೆ ಅವನ ತಾಯಿ ಇಲ್ಲಿ ಮೋಸ ಮಾಡಿದ್ರು ನಮ್ ಜಡ್ಜ್ ಸಾಹೇಬ್ರು ಅವನ ಕೈ ಹಿಡಿತಾರೆ. ಯಾವುದೇ ಕಾರಣಕ್ಕೂ ಆರೋಪಿಯನ್ನ ಈ ಕೇಸಿಂದ ಅಷ್ಟು ಸಲೀಸಾಗಿ ಬಿಡಕ್ಕಾಗೋದಿಲ್ಲ. ಅದ್ ಏನೇ ಆಗಿದ್ರು ಟ್ರಯಲ್ ಫೇಸ್ ಮಾಡಿ ಅಂತ ನೇರವಾಗಿ ನಮ್ ಜಡ್ಜ್ ಸಾಹೇಬ್ರು ಹೇಳ್ತಾರೆ. ನಿಜ ಹೇಳ್ಬೇಕಂದ್ರೆ ನಮ್ ಜಡ್ಜ್ ಸಾಹೇಬ್ರು ಅಂತ ವ್ಯಕ್ತಿಗಳು ನಿಜವಾಗ್ಲೂ ಈ ನಮ್ಮ ಸಮಾಜಕ್ಕೆ ಬೇಕು. ಅವ್ರು ಮಾಡ್ತಿರೋ ಈ ಒಳ್ಳೆ ಕೆಲಸಗಳು ಮುಂದೆ ದೊಡ್ಡ ರೀತಿಯಲ್ಲಿ ಎಷ್ಟೋ ಜನಕ್ಕೆ ದಾರಿ ದೀಪವಾಗಿ ಸಮಾಜಕ್ಕೆ ಒಳ್ಳೇದ್ ಮಾಡುತ್ತೆ. ಈಗ ಬನ್ನಿ ಕೋರ್ಟ್ ಸೆಷನ್ ನೋಡ್ಕೊಂಡು ಬರೋಣ. Appearing for the petitioner, my offense. For reporting settlement, my lordship. There was Offense ಏನು sir? offense under section 4 clause 2 612 of POCSO Act, my lord, and No. 75 of BNS, my lord. There was some misunderstanding, man. No misunderstanding. No settlement in Alla, this. kindly, my lordship, there is No settlement in this. Come on, merits if you want. Yes. alla, one judgment I will pass, my lord, ಏನ್ judgment sir? that based on the ಮದುವೆ ಆಗಿರೋದು Well-wisher. ಪೋಕ್ಸೋ ಕೇಸಲ್ಲಿ ತಂದೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಮದುವೆ ಆಗಿರೋದಕ್ಕೆ ತಾವು ಕ್ವಾಶ್ ಮಾಡಿದ್ರಿ. ನೀವು ಮದುವೆ ಆಗಿದ್ದೀರಾ? illa, this is a boy, my lordship. ಏನ್ ಬಾಯ್? Minor is a boy, my lordship. ಸರಿ. ಏನ್ minor is a boy ಅಂದ್ರೆ? It should not should be Small settled. kind of sodomy, my lordship, they alleged. Sodomy, you think I will settle it? Considering the dignified future and well-wishing, my lordship. Kindly have the judgment, my lordship. No sir. That's on marriage. But here some misunderstanding. Initially, the FIR is registered against an unknown person, my lord. Later, the accused was No implicated. sir, sodomy I will not.
Respondent present before court. So what? Come on, merits, we'll see, yes. What's the age of the boy? 9 years. 9 years. 9 years, sir. The victim? 33 years, my lord. 33 years. 3 years, Alla, victim 30. 9 years, my lordship. Accused is 33 years. Victim Accused is ಇದು ಯಾರು 33 years. accused ಇಲ್ಲಿ? accused number 1. Accused number 1 is 33 years, my lordship. Petitioner. Victim is 9 years. my lord. ಸೆಟಲ್ ಮಾಡ್ಬೇಕಾಯ್ತಾ? ಅಲ್ಲ, it's initially ಯಾರ್ ಕರಿಯರ್ ಹಾಳಾಗ್ತಾ ಇದೆ ಈಗ? ಸೆಟಲ್ ಮಾಡಕ್ಕೆ 33 ವರ್ಷದವ್ರ ಕರಿಯರ್ ಹಾಳಾಗ್ತಾ ಇದೆಯಾ? You have indulged in sodomy of a boy of 9 years. Any shame left? And you want settlement? ಅಲ್ಲ, it's some Misunderstanding, misunderstanding happened, my lordship. What misunderstanding, sir? ಅದು initially the complaint was filed against an unknown person. ಅದಕ್ಕೆ ಮೊನ್ನೆ ಹೇಳಿದ್ದು minor girls were not safe. Now boys are also not safe. It would prick anybody's conscience to settle this matter, sir. What do you think? Mother is before this court. Mother? ಅಲ್ಲ, ಅದು ಕನ್ಸಿಡರಿಂಗ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಮೈ ಲಾರ್ಡ್ಶಿಪ್. 33 ವರ್ಷಕ್ಕೂ 9 ವರ್ಷದ ಹುಡುಗನಿಗೂ ಅಲ್ಲ, ಇನಿಷಿಯಲಿ ಇನ್ FIR that was ಪರವಾಗಿಲ್ಲ. unknown person, charged against the unknown person, my lordship. Victim's mother present before court. Victim may settle it, sir. I will not put my seal on that. I will not put a seal on the offense of sodomy by a 33-year-old man to a by anybody, but to a 9-year-old child, a boy. There was a misunderstanding, my Yeah, lord. misunderstanding. It was, Nothing. Yes. What's the charge sheet ಆಗಿದೆಯಾ? Charge sheet ಆಗಿದೆ, HBC ಗಿದೆ. The allegation is that the act has happened. 164 statement is there. Is there? Natya, who's victim's mother here? She is here. She wants to settle it. Huh? Will not allow. No, sir. Will not permit. the medical reports. Merits mel banni, we'll see. Yes, dismissed. Number 2, Nagendra B.